ವೀಕ್ಷಕರ ಇವತ್ತಿನ ವಿಚಾರ ಅಧಿಕಾರ ಪತ್ರ ಮತ್ತೆ ದಾನ ಪತ್ರ ಅಂದ್ರೆ ಜಿಪಿಎ ಜನರಲ್ ಪವರ್ ಆಫ್ ಅಟಾರ್ನಿ ಮತ್ತೆ ಗಿಫ್ಟ್ ಡೀಡ್ ಅಂತ ಹೇಳಿ ಕರೀತೀವಿ. ಎರಡು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ನಿಮ್ಮೆಲ್ಲರಿಗೂ ತಿಳಿಸಿಕೊಡೋದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಾನೂನು ತಜ್ಞರಾಗಿರುವಂತಹ RS ಪ್ರಸನ್ನ ಕುಮಾರ್ ಅವರಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿ ಸ್ವಾಗತ. ನಮಸ್ಕಾರ ಮೇಡಮ್. ಸರ್, ಗಿಫ್ಟ್ ಡೀಡ್ ಮತ್ತೆ ಜಿಪಿಎ ಈ ಎರಡು ವಿಚಾರಗಳ ಬಗ್ಗೆ ಪ್ರಾಪರ್ಟಿ ಇರೋರಿಗೆ ಹೆಚ್ಚಿನ ಮಾಹಿತಿ ಬೇಕಾಗುತ್ತೆ. ಸೊ ನಮ್ಮ ಹತ್ರ ಕೆಲವೊಂದಷ್ಟು ಪ್ರಾಪರ್ಟಿಗಳಿದಾವೆ ಅಥವಾ ನಾವು ನೋಡ್ಕೊಳಕ್ಕಾಗ್ಲಿಲ್ಲ, ಬೇರೆಯವರಿಗೆ ನಾವು ಕೊಡಬೇಕು ಅಂದಾಗ ಸಾಕಷ್ಟು ರೂಲ್ಸ್ ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಪ್ರಾಪರ್ಟಿ ಅಂದ್ಮೇಲೆ ಒಂದಷ್ಟು ಕೇರ್ಫುಲ್ ಆಗಿ ಇರಲೇಬೇಕಾದಂತ ಒಂದು ಸಿಚುವೇಶನ್ ನಲ್ಲಿ ನಾವಿದ್ದೀವಿ. ಸೊ ಲೀಗಲಿ ಕೆಲವೊಂದಷ್ಟು ಪಾಯಿಂಟ್ಸ್ ಗಳು ಅದಕ್ಕೆ ಆಡ್ ಆಗ್ತವೆ. ಸೊ ಮೊದಲಿಗೆ ಅಧಿಕಾರ ಪತ್ರ ಅಂದ್ರೆ ಜಿಪಿಎ ಅಂತಂದ್ರೆ ಏನು, ಯಾವುದಕ್ಕೆ ಸಂಬಂಧಪಡುತ್ತೆ ಇದು? ಈಗ ಅಧಿಕಾರ ಪತ್ರ ಮತ್ತೆ ದಾನ ಪತ್ರ ಇವೆರಡನ್ನು ಸಾಮ್ಯತೆಗಳು ತೆಗೆದುಕೊಳ್ಳೋಣ ಒನ್ ಬೈ ಒನ್. ಇವೆರಡನ್ನು ಮಾತಾಡಿದಾಗ ಎಲ್ರಿಗೂ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಅಧಿಕಾರ ಪತ್ರ ಅಂತ ಹೇಳಿದ್ರೆ ಯಾವುದೇ ಒಬ್ಬ ಒಂದು ಆಸ್ತಿಯ ಮಾಲೀಕ ಯಾರಿರ್ತಾರೆ ಅವರನ್ನ ಪ್ರಿನ್ಸಿಪಾಲ್ ಅಂತ ಹೇಳಿ ಕರೆಯಲ್ಪಡುತ್ತೆ. ಕಾಂಟ್ರಾಕ್ಟ್ ಆಕ್ಟ್ ಸೆಕ್ಷನ್ 182, 183 ಕೆಳಗಡೆ ಅವರು ಈ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ಇಂಥ ವಿಚಾರಗಳು ಇಂಥ ಕಾರ್ಯಗಳನ್ನು ಕೈಗೊಳ್ಳಬೇಕು ಅಂತ ಒಬ್ಬ ಏಜೆಂಟ್ ಅನ್ನ ಅಪಾಯಿಂಟ್ಮೆಂಟ್ ಮಾಡುವಂಥದ್ದು ಪ್ರಕ್ರಿಯೆ ಏನಂತಾರೆ, ಅದನ್ನ ಜನರಲ್ ಪವರ್ ಆಫ್ ಅಟಾರ್ನಿ, ಅಪಾಯಿಂಟ್ಮೆಂಟ್ ಆಫ್ ಎ ಪವರ್ ಆಫ್ ಅಟಾರ್ನಿ ಹೋಲ್ಡರ್ ಅಂತ ಹೇಳಲ್ಪಡುತ್ತೆ. ಇದು ಜಿಪಿಎ. ದಾನ ಪತ್ರ ಅಂತ ಹೇಳಿದ್ರೆ ಏನಂದ್ರೆ, ಈಗ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗೆ ಯಾರಿಗೋ ದಾನ ಕೊಡಬೇಕು, ಆಸ್ತಿಯನ್ನ ಹಸ್ತಾಂತರ ಮಾಡಬೇಕು, ಅದರಲ್ಲಿ ದಾನ ಕೊಡುವಂತ ರೀತಿಯಲ್ಲಿ ಯಾವುದು ಹಣಕಾಸಿನ ಒಂದು ಎಕ್ಸ್ಚೇಂಜ್ ಇಲ್ದಿರ, ದುಡ್ಡು ಕೊಡೋದು ತೆಗೆಯೋದು ಇಲ್ದಿರ, ಬರೀ ಆಸ್ತಿಯನ್ನ ಫ್ರೀ ಆಗಿ ಕೊಡುವಂತದ್ದನ್ನ ಗಿಫ್ಟ್ ಡೀಡ್ ಅಂತ ದಾನಪತ್ರ ಅಂತ ಹೇಳಲ್ಪಡುತ್ತೆ. ಅದರಲ್ಲಿ ಏನು ರಿಜಿಸ್ಟ್ರೇಷನ್ ಇನ್ನೊಂದು ಮತ್ತೊಂದು ಎಲ್ಲ ವಿಚಾರಗಳು ಬರುತ್ತೆ. ಈಗ ಮೊದಲನೇದಾಗಿ ನಾನು ಜಿಪಿಎ ಅಂತ ಹೇಳಿದೆ. ಜಿಪಿಎ ಅದನ್ನ ರಿಜಿಸ್ಟ್ರೇಷನ್ ಮಾಡಬೇಕಾ ಬೇಡವಾ ಅನ್ನೋದು ವಿಚಾರ ಬರುತ್ತೆ. ಹಾಗೆ ನೆನೆ ಸ್ಟ್ಯಾಂಪ್ ಡ್ಯೂಟಿ ಎಷ್ಟು ಕೊಡಬೇಕಾಗುತ್ತೆ, ಮತ್ತೆ ನೆನೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ, ಜಿಪಿಎ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಆಸ್ತಿ ಹಸ್ತಾಂತರ ಆಗುತ್ತದೆಯೇ ಇಲ್ಲವೇ, ಹಾಗೆ ನೆನೆ ದಾನಪತ್ರ ರಿಜಿಸ್ಟ್ರೇಷನ್ ಕಂಪಲ್ಸರಿನಾ, ಈ ಜಿಪಿಎ ರಿಜಿಸ್ಟ್ರೇಷನ್ ಕಂಪಲ್ಸರಿನಾ, ಹಾಗೇನೇ ಸ್ಟ್ಯಾಂಪ್ ಡ್ಯೂಟಿ ದಾನಪತ್ರಕ್ಕೆ ಎಷ್ಟು ಕೊಡಬೇಕಾಗುತ್ತೆ, ಮತ್ತೆ ಜನರಲ್ ಪವರ್ ಆಫ್ ಅಟಾರ್ನಿ ಇದಕ್ಕೆ ಅಧಿಕಾರ ಪತ್ರ ಇದಕ್ಕೆ ಎಷ್ಟು ಕೊಡಬೇಕಾಗುತ್ತೆ, ರಿಜಿಸ್ಟ್ರೇಷನ್ ಫೀಸ್ ಎಷ್ಟಿರುತ್ತೆ, ಇದೆಲ್ಲ ವಿಚಾರಗಳು ಬರುತ್ತೆ. ಮತ್ತೆ ಯಾವುದೇ ಒಬ್ಬ ವ್ಯಕ್ತಿ ಕೊಟ್ಟಂತಹ ವ್ಯಕ್ತಿ ತೀರ್ಕೊಂಡ್ರೆ ಜಿಪಿಎನಲ್ಲಿ ಏನು ಪರಿಣಾಮ ಆಗುತ್ತೆ, ಮತ್ತೆ ದಾನಪತ್ರದಲ್ಲಿ ಏನು ಪರಿಣಾಮ ಆಗುತ್ತೆ, ಈ ಎಲ್ಲ ವಿಚಾರಗಳು. ದಾನಪತ್ರ ಯಾರು ಯಾರಿಗೆ ಕೊಡಬಹುದು, ಈಗೇನೇನೆ ಅಧಿಕಾರ ಪತ್ರನೂ ಸಹ ಯಾರು ಯಾರಿಗೆ ಕೊಡಬಹುದು, ಇದು ಯಾರಾದ್ರೂ ಒಬ್ಬರು ತೀರ್ಕೊಂಡಾಗ ಏನಾಗುತ್ತೆ, ಕೊಟ್ಟವರು ಅಥವಾ ತೆಗೆದುಕೊಂಡವರು ತೀರ್ಕೊಂಡ್ರೆ ಏನಾಗುತ್ತೆ, ಈ ಎಲ್ಲಾ ವಿಚಾರಗಳು ಒನ್ ಬೈ ಒನ್ ಮಾತಾಡ್ತಾ ಹೋಗ್ಬೋದು. ಓಕೆ ಸರ್, ಮೊದಲಿಗೆ ಇವಾಗ ಅಧಿಕಾರ ಪತ್ರ, ಸೊ ಜಿಪಿಎ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಒಂದು ಜಿಪಿಎ ಅಂತ ಹೇಳಿ ನಾವು ಮಾಡ್ಕೊಡ್ಬೇಕಾದ್ರೆ ಸೊ ಫಸ್ಟ್ಗೆ ನಾವು ಯಾವ ಒಂದು ಸ್ಟೆಪ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ? ಒಬ್ಬರಿಗೆ ನಾವು ಯಾರಿಗೋ ಒಂದಿಗೆ ಒಂದು ರೈಟ್ಸ್ ಕೊಡಬೇಕು ಪ್ರಾಪರ್ಟಿ ಬಗ್ಗೆ, ಏನ್ ಸ್ಟೆಪ್ ತೆಗೆದುಕೊಳ್ಬೇಕು? ಈಗ ಒಬ್ಬ ವ್ಯಕ್ತಿ ಮಾಲೀಕ ಆಗಿದ್ದಾರೆ, ಯಾವುದೇ ಒಂದು ಆಸ್ತಿಯ ಮಾಲೀಕರಾಗಿದ್ದಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಆ ಒಂದು ಆಸ್ತಿಗೆ ಸಂಬಂಧಪಟ್ಟ ಮೂಲ ದಾಖಲೆಗಳನ್ನ ತೆಗೆದುಕೊಳ್ಳೋದು ಒಂದು, ಮತ್ತೆ ಯಾವ ವ್ಯಕ್ತಿಗೆ ನಾನು ನಿಯೋಗಿಯಾಗಿ ಅಂದ್ರೆ ಏಜೆಂಟ್ ಆಗಿ ನಾನು ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಅಸೆಸ್ಮೆಂಟ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಈಗ ದುಡ್ಡು ಕೊಟ್ಟು ತೆಗೆದುಕೊಳ್ಳೋದ್ರ ಮೂಲಕ ಪವರ್ ಆಫ್ ಅಟಾರ್ನಿ ಕೊಡುವಂತದ್ದು ಪ್ರಕ್ರಿಯೆ ಇರುತ್ತೆ, ಫ್ರೀ ಆಫ್ ಕಾಸ್ಟ್ ಕೊಡುವಂತದ್ದು ಇರುತ್ತೆ. ಅದು ಬಂದೆ ನಾನು ಈಗ ಗಿಫ್ಟ್ ಜನರಲ್ ಪವರ್ ಆಫ್ ಅಟಾರ್ನಿ ಕೊಡುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ರಿಜಿಸ್ಟ್ರೇಷನ್ ನಾನು ಬರ್ಲಿಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ನಿಮಗೆ ಪವರ್ ಆಫ್ ಅಟಾರ್ನಿ ಕೊಡ್ತೀನಿ, ನನಗೆ ಕೊಡಬೇಕಾಗಿರ್ತಕ್ಕಂಥ ದುಡ್ಡೆಲ್ಲ ಕೊಟ್ಬಿಡಿ, ನಿಮಗೆ ಪವರ್ ಆಫ್ ಅಟಾರ್ನಿ ಕೊಟ್ಟಿರ್ತೀನಿ, ನಿಮ್ಗೆ ಯಾವಾಗ ಬೇಕೋ ಅವಾಗ ರಿಜಿಸ್ಟ್ರೇಷನ್ ನೀವೇ ಮಾಡ್ಕೊಳ್ಳಿ, ಅಥವಾ ನೀವು ಬೇರೆ ಯಾರಿಗಾದ್ರೂ ಸಹ ಮಾಡಬಹುದು ಅನ್ನೋದು ಒಂದು. ಅಥವಾ ಈಗ ದುಡ್ಡಿನ ವ್ಯವಹಾರ ಏನೂ ಇಲ್ಲ, ನಾನು ಊರಲ್ಲಿ ಇರ್ತಾ ಇಲ್ಲ, ನಾನು ಒಂದು 3 ವರ್ಷ ನಾನು ಯಾರೋ ಬೇರೆ ಸ್ಟೇಟ್ಗೆ, ಬೇರೆ ರಾಜ್ಯಕ್ಕೆ ಅಥವಾ ಬೇರೆ ದೇಶಕ್ಕೆ ಹೋಗಿ ಬರ್ತಾ ಇದ್ದೀನಿ, ನಾನು ಆ ಸಂದರ್ಭದಲ್ಲಿ ನನ್ನ ಒಂದು ಆಸ್ತಿಯ ವಿಚಾರವಾಗಿ ನಡವಳಿಕೆಗಳನ್ನು ನಡೆಸಲಿಕ್ಕೆ ನಿಮಗೆ ಕೊಡ್ತಾ ಇದ್ದೀನಿ, ನಿಯೋಗಿಯಾಗಿ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದೀನಿ, ನಾನು ಬಂದಾದ್ಮೇಲೆ ನನ್ನ ಆಸ್ತಿ ನನಗೆ ಇರುತ್ತೆ, ಅದಾವಾಗ ಬಂದಾದ್ಮೇಲೆ ಕ್ಯಾನ್ಸಲ್ ಮಾಡ್ತೀನಿ ಅನ್ನೋಂತ ಕೊಡುವಂಥದ್ದು ಅಧಿಕಾರ ಪತ್ರನೂ ಇರುತ್ತೆ. ಹಾಗೇನೆ ಈಗ ಯಾರೋ ಒಬ್ರು ಫಾರಿನ್ ಕಂಟ್ರಿನಲ್ಲಿ ಇದ್ದಾರೆ, ಭಾರತ ದೇಶದಲ್ಲಿ ಒಂದು ಆಸ್ತಿಯನ್ನ ಕೊಳ್ಳಬೇಕು, ಕೊಳ್ಳುವಂತ ಸಂದರ್ಭದಲ್ಲಿ ನಾನು ಬಂದು ಅವರು ಅಲ್ಲಿಂದ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಅಲ್ಲಿಂದಲೇ ಒಬ್ಬ ಈ ನಿಯೋಗಿಯನ್ನ ಅಪಾಯಿಂಟ್ಮೆಂಟ್ ಮಾಡುವಂಥದ್ದು. ಈಗ ನಾನು ಇಂಥ ಪ್ರಾಪರ್ಟಿಯನ್ನ ನಾನು ಆನ್ಲೈನ್ ಎಲ್ಲ ನಾನು ವೆರಿಫಿಕೇಶನ್ ಮಾಡಿ ಒಂದು ಪ್ರಾಪರ್ಟಿಯನ್ನು ಐಡೆಂಟಿಫೈ ಮಾಡಿದ್ದೀನಿ, ಆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ಗೆ ನೀವೇ ಹೋಗಿ ನನ್ನನ್ನು ರೆಪ್ರೆಸೆಂಟ್ ಮಾಡಿ ಒಂದು ರಿಜಿಸ್ಟ್ರೇಷನ್ ಅನ್ನ ಪ್ರಕ್ರಿಯೆ ಪೂರ್ಣಗೊಳಿಸಿ, ಸೇಲ್ ಡೀಡ್ ಏನಿದೆಯೋ ಅದನ್ನೆಲ್ಲ ರಿಜಿಸ್ಟ್ರೇಷನ್ ಮಾಡಿಸಿ ಆ ಡಾಕ್ಯುಮೆಂಟ್ ಅನ್ನ ನನಗೆ ಕಳಿಸಿ ಅಂತ ಹೇಳಿ ಆ ಥರನೂ ಒಂದು ಜನರಲ್ ಪವರ್ ಆಫ್ ಅಟಾರ್ನಿ ಹೋಲ್ಡರ್ ಅನ್ನ ಅಪಾಯಿಂಟ್ಮೆಂಟ್ ಮಾಡುವಂತಹ ಒಂದು ಪ್ರಕ್ರಿಯೆ ಏಜೆನ್ಸಿ ಅಂತ ಹೇಳಲ್ಪಡುತ್ತೆ.
ಹಾಗೇನೆ ದಾನಪತ್ರ. ದಾನಪತ್ರ ಎಂತಹ ಸಂದರ್ಭ ಅಂತ ಹೇಳಿದ್ರೆ, ಈಗ ಕನ್ವೇಯನ್ಸ್ ಡೀಡ್, ದಾನಪತ್ರ ಇಸ್ ನಥಿಂಗ್ ಬಟ್ ಎ ಕನ್ವೇಯನ್ಸ್ ಡೀಡ್. ಇದು ದಾನ, ಏನು ಹಣಕಾಸಿನ ಒಂದು ಇನ್ವಾಲ್ವ್ಮೆಂಟ್ ಇಲ್ದಿರ, ದುಡ್ಡೇ ತಗೊಳ್ದಿರ ಒಂದು ಕೊಡುವಂತಹ ಒಂದು ಪ್ರಕ್ರಿಯೆ. ಈ ದಾನಪತ್ರ ಯಾರು ರಿಲೇಟಿವ್ಸ್ಗೆ ಕೊಡಬಹುದಾ ಅಥವಾ ಬೇರೆಯವ್ರಿಗೆ ಕೊಡಬಹುದಾ ಅನ್ನೋ ಪ್ರಶ್ನೆಗಳು ಬರುತ್ತೆ. ಈ GPA ಅಷ್ಟೇ, ರಿಲೇಟಿವ್ಸ್ಗೆ ಕೊಡಬಹುದಾ ಅಥವಾ ಬೇರೆಯವ್ರಿಗೆ ಕೊಡಬೇಕಾ ಅನ್ನುವಂಥ ವಿಚಾರ ಕೂಡ ಬರುತ್ತೆ. ಈಗ GPA ಅನ್ನುವಂಥದ್ದು, ಜನರಲ್ ಪವರ್ ಆಫ್ ಅಟಾರ್ನಿ, ಅಧಿಕಾರ ಪತ್ರ ಅನ್ನುವಂಥದ್ದು ಯಾರಿಗೆ ಬೇಕಾದ್ರೂ ಕೊಡಬಹುದು. ಅದು ಯಾವ ರೀತಿಯಾಗಿ, ನಾನು ಈಗಾಗಲೇ ಹೇಳಿದಂತ ಕಂಡೀಷನ್ಸ್ ಇರುತ್ತೆ, ದುಡ್ಡು ಕೊಡೋದಾಗಿರ್ಬೋದು, ಅಥವಾ ಯಾವುದೋ ಒಂದು ಕಾರ್ಯ ಮಾಡೋದಕ್ಕಾಗಿರ್ಬೋದು, ಅಥವಾ ಒಂದು ಸೇಲ್ ಡೀಡ್ ಅನ್ನು ರಿಜಿಸ್ಟ್ರೇಷನ್ ಮಾಡಿಸೋದಕ್ಕಾಗಿರ್ಬೋದು, ರಿಜಿಸ್ಟ್ರೇಷನ್ ಮಾಡುವಾಗ ಮಾರುವಂತ ಸಂದರ್ಭದಲ್ಲಿ ಸೇಲ್ ಡೀಡ್ ನಲ್ಲಿ ರೆಪ್ರೆಸೆಂಟ್ ಮಾಡುವಂತದ್ದಕ್ಕಾಗಿರಬಹುದು, ಅಥವಾ ಏನೋ ಒಂದು ವಾಟರ್ ಬಿಲ್ ಕಟ್ಟೋದಕ್ಕಾಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದಕ್ಕಾಗಿರ್ಬೋದು, ಅಥವಾ ಟ್ಯಾಕ್ಸ್ ಕಟ್ಟೋದಕ್ಕಾಗಿರಬಹುದು. ಈ ತರ ಕಾರ್ಯಗತಗಳಲ್ಲಿ ತೊಡಗೋದ್ಲಿಕ್ಕೆ ಅಧಿಕಾರ ಪತ್ರವನ್ನು ಕೊಡ್ಲಿಕ್ಕೂ ಸಾಧ್ಯ ಇದೆ. ದಾನಪತ್ರ ಅನ್ನೋದು ಇದು ಕನ್ವೇಯನ್ಸ್ ಡೀಡ್ ಅಂತ ಆಗುತ್ತೆ. ಕನ್ವೇಯನ್ಸ್ ಡೀಡ್ ಅಂತ ಹೇಳಿದ್ರೆ ಏನು? ಈಗ ಕನ್ವೇಯನ್ಸ್ ಡೀಡ್ ಅಂತ ಹೇಳಿದ್ರೆ ಮೂಲಭೂತವಾಗಿ ಒಂದು ದುಡ್ಡು ಕೊಡ್ತಾರೆ, ತಗೊಳ್ಳುವಂತವ್ರು ದುಡ್ಡು ಕೊಡ್ತಾರೆ, ತಗೊಳ್ಳುವಂತವ್ರು ದುಡ್ಡು ಕೊಟ್ಟು ಕೊಳ್ಳುವಂತವ್ರು ಆಸ್ತಿಯನ್ನ ತೆಗೆದುಕೊಳ್ಳುವಂಥದ್ದು. ಅದು ಕ್ರಯಪತ್ರ ಅಂತ, ಕನ್ವೇಯನ್ಸ್ ಡೀಡ್ ಅಂತ ಅನ್ನಿಸ್ಕೊಳ್ಳುತ್ತೆ. ದಾನಪತ್ರದಲ್ಲಿ ದುಡ್ಡು ತಗೊಳ್ಳದಿರ ಒಂದು ಕನ್ವೇಯನ್ಸ್ ಡೀಡ್ ಅಂತ ಮಾಡುವಂಥದ್ದು. ಅದು ಎಲ್ಲೆಲ್ಲಿ ಎಕ್ಸಂಪ್ಷನ್ಸ್ ತಗೋಬಹುದು. ಈಗ ಸ್ಟಾಂಪ್ ಡ್ಯೂಟಿ ಎಕ್ಸಂಪ್ಷನ್ ಬರುತ್ತೆ, ಏನು ಗಿಫ್ಟ್ ಡೀಡ್ ಮಾಡುವಂಥ ಸಂದರ್ಭದಲ್ಲಿ, ದಾನಪತ್ರ ಮಾಡುವಂಥ ಸಂದರ್ಭದಲ್ಲಿ ಸ್ಟಾಂಪ್ ಡ್ಯೂಟಿ ಎಕ್ಸಂಪ್ಷನ್ ಸಿಗುತ್ತೆ. ಈಗ ಒಂದು ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳು ಇದ್ದಾರೆ, ತಂದೆ ತಾಯಿ ಮಕ್ಕಳಿಗೆ ಮಾಡ್ತಾ ಇದ್ದಾರೆ, ಅಥವಾ ಮಕ್ಕಳು ತಂದೆ ತಾಯಿಗೆ ಮಾಡ್ತಾ ಇದ್ದಾರೆ, ಅಥವಾ ಅಣ್ಣ ತಮ್ಮನಿಗೆ ಮಾಡ್ತಾ ಇದ್ದಾರೆ, ಅಥವಾ ತಮ್ಮ ಅಣ್ಣನಿಗೆ ಮಾಡ್ತಾ ಇದ್ದಾರೆ, ಅಥವಾ ಅಣ್ಣ ತಂಗಿಗೆ ಮಾಡ್ತಾ ಇದ್ದಾರೆ, ಅಥವಾ ತಂಗಿ ಅಣ್ಣನಿಗೆ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸ್ಟಾಂಪ್ ಡ್ಯೂಟಿ ಏನಿದೆ ಅದು ಎಕ್ಸಂಪ್ಷನ್ ಸಿಗುತ್ತೆ. ಸ್ಟಾಂಪ್ ಡ್ಯೂಟಿ ಅಂದ್ರೆ ಏನು ಸರ್? ಈಗ ಯಾವುದೇ ಒಂದು ಕನ್ವೇಯನ್ಸ್ ಮಾಡುವಂತಹ ಸಂದರ್ಭದಲ್ಲಿ, ಆಸ್ತಿ ಹಸ್ತಾಂತರ ಆಗಬೇಕಾದಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದಿಷ್ಟು ಮೊತ್ತ, ಒಂದು ಸ್ಟ್ಯಾಂಪ್ ಆಕ್ಟ್ ಕೆಳಗಡೆ ಈಗ ಸರ್ಕಾರದ ಬೊಕ್ಕಸಕ್ಕೂ ಸಹ ಯಾವ್ದು ಟ್ರಾನ್ಸಾಕ್ಷನ್ಸ್ ಆಗ್ತಾ ಇರುತ್ತೆ, ಜನಗಳ ಮಧ್ಯೆ ಹಣಕಾಸಿನ ವ್ಯವಹಾರ ನಡೀತಾ ಇರುತ್ತೆ. ಈ ಎಲ್ಲ ಒಂದು ವಿಲೇವಾರಿಯನ್ನ ಮಾಡಲಿಕ್ಕೆ ಒಂದು ಸ್ಟಾಫ್ ಅನ್ನೋರು ಇರ್ತಾರೆ, ಮತ್ತೆ ಒಂದು ರಿಜಿಸ್ಟ್ರಾರ್ ಅಂತ ಇರ್ತಾರೆ, ರಿಜಿಸ್ಟ್ರಿಂಗ್ ಆಫೀಸರ್ ಅಂತ ಇರ್ತಾರೆ, ಮತ್ತೆ ಸ್ಟಾಂಪ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ. ಇವರೆಲ್ಲರನ್ನು ಸ್ಯಾಲರಿಗಳು ಇನ್ನೊಂದು ಮತ್ತೊಂದು ಇದೆಲ್ಲಾನು ಒಂದು ವಿಲೇವಾರಿ ಮಾಡ್ಲಿಕ್ಕೋಸ್ಕರ ಅದರಲ್ಲಿ ಒಂದು ರೆವಿನ್ಯೂ ಅನ್ನ ಜನರೇಟ್ ಮಾಡುವ ಉದ್ದೇಶದಿಂದ ಒಂದು ಸ್ಟಾಂಪ್ ಆಕ್ಟ್ ಅಂತ ಹೇಳಿ ಇಡಲ್ಪಟ್ಟಿದೆ. ಅದು ಯಾವುದೇ ಟ್ರಾನ್ಸಾಕ್ಷನ್ ಆದ್ರೂ ಸಹ ಒಂದು 6.62% ಅಷ್ಟು ಏನು ಸ್ಟಾಂಪ್ ಡ್ಯೂಟಿ ಇರುತ್ತೆ, ಮತ್ತೆ 0.1% ಅಷ್ಟು 1% ಅಷ್ಟು ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ. ಇದೆಲ್ಲನೂ ಕೂಡ ಸ್ಟಾಂಪ್ ಡ್ಯೂಟಿ ಮತ್ತೆ ರಿಜಿಸ್ಟ್ರೇಷನ್ ಅಂತ ಹೇಳಲ್ಪಡುತ್ತೆ. ಈಗ ಕನ್ವೇಯನ್ಸ್ ಡೀಡ್ ಅಂತ ಹೇಳಿದ್ರೆ, ಈಗ ಆಸ್ತಿ ಹಸ್ತಾಂತರ ಅಂತ ಹೇಳಿದ್ರೆ 6.72% ಸ್ಟಾಂಪ್ ಡ್ಯೂಟಿ ಇರುತ್ತೆ. ಗಿಫ್ಟ್ ಡೀಡ್ ಅಲ್ಲಿ ನಾನು ಈಗಾಗಲೇ ಹೇಳಿದಂತೆ ಒಂದು ಅಮಾಂಗ್ ದಿ ಫ್ಯಾಮಿಲಿ ಮೆಂಬರ್ಸ್ ಆದ್ರೆ, ಒಂದು ಕುಟುಂಬದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ರೆ, ಆವಾಗ ಸ್ಟಾಂಪ್ ಡ್ಯೂಟಿಯನ್ನ ಕೊಟ್ಟುವಂತಹ ಪ್ರಮೇಯ ಬರೋದಿಲ್ಲ. ಯಾರು ಕಟ್ಟಬೇಕು ಸರ್ ಅದನ್ನ ಸ್ಟಾಂಪ್ ಡ್ಯೂಟಿ? ಇದರಲ್ಲಿ ಈಗ ನೋಡಿ, ಗಿಫ್ಟ್ ಡೀಡ್ಗೂ ಸಹ ಸ್ಟಾಂಪ್ ಡ್ಯೂಟಿ ಕಟ್ಟಬೇಕು, ಬಟ್ ಲಿಮಿಟೆಡ್ ಆಗಿ 1050 ರೂಪಾಯಿ ಮುಂಚೆ ಇತ್ತು, ಈಗ 5500 ರೂಪಾಯಿ ಆಗಿದೆ. ಅಂದ್ರೆ ಪ್ರಾಪರ್ಟಿ ಮೌಲ್ಯದ ಮೇಲೆ ಡಿಪೆಂಡ್ ಆಗಿದೆ. ಕನ್ವೇಯನ್ಸ್ ಡೀಡ್, ಇದು ಸೇಲ್ ಡೀಡ್ ಅಂತ ಕ್ರಯಪತ್ರ ಅನ್ನೋದಾದರೆ, ಕನ್ವೇಯನ್ಸ್ ಡೀಡ್ ಆದ್ರೆ ಯಾರು ತೆಗೆದುಕೊಳ್ತಾ ಇದ್ದಾರೆ, ಆಸ್ತಿಯನ್ನ ಬೈ ಮಾಡ್ತಾ ಇದ್ದಾರೆ, ಅವರು ಸ್ಟಾಂಪ್ ಡ್ಯೂಟಿಯನ್ನ ಕಟ್ಟಬೇಕಾದಂತಹ ಒಂದು ಸಿಸ್ಟಮ್ ಇದೆ. ಗಿಫ್ಟ್ ಡೀಡ್ ಅಲ್ಲಿ ಯಾರು ಕೊಡ್ತಾ ಇದ್ದಾರೆ ಅವರೇ ಒಂದು ಸ್ಟಾಂಪ್ ಡ್ಯೂಟಿಯನ್ನ ಕಟ್ಟು, ರಿಜಿಸ್ಟ್ರೇಷನ್ ಅನ್ನ ಕಟ್ಟಿ, ಇಂಥವ್ರಿಗೆ ನಾನು ನನ್ನ ಮನಸಾ ಇಚ್ಛೆಯಿಂದ ನಾನು ಪ್ರೀತಿ ವ್ಯಾಮೋಹವನ್ನು ತೋರಿಸ್ಲಿಕ್ಕೋಸ್ಕರ ನಾನು ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ, ಅಥವಾ ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ, ಅಥವಾ ಮೊಮ್ಮಗಳಿಗೆ ಕೊಡ್ತಾ ಇದ್ದೀನಿ, ಅಥವಾ ನನ್ನ ಹೆಂಡತಿಗೆ ಕೊಡ್ತಾ ಇದ್ದೀನಿ, ಅಥವಾ ನನ್ನ ಗಂಡನಿಗೆ ಕೊಡ್ತಾ ಇದ್ದೀನಿ, ಈ ರೀತಿಯಾಗಿ ಕೊಡುವಂತಹ ಪ್ರಕ್ರಿಯೆ. ಈಗ ರಿಜಿಸ್ಟ್ರೇಷನ್ ಅಂತ ವಿಚಾರ ಬಂದಾಗ ಏನು, ಜನರಲ್ ಪವರ್ ಆಫ್ ಅಟಾರ್ನಿ ರಿಜಿಸ್ಟ್ರೇಷನ್ ಕಂಪಲ್ಸರಿನ ಇಲ್ವಾ? ದಾನಪತ್ರ ರಿಜಿಸ್ಟ್ರೇಷನ್ ಕಂಪಲ್ಸರಿನ ಇಲ್ವಾ? ದಾನಪತ್ರ ರಿಜಿಸ್ಟ್ರೇಷನ್ ಕಂಪಲ್ಸರಿ. ಓನ್ಲಿ ಎಕ್ಸೆಂಪ್ಟೆಡ್ ದಾನಪತ್ರ ಅಂತ ಹೇಳಿದ್ರೆ ಮೊಹಮ್ಮದನ್ ಲಾ ನಲ್ಲಿ ಮಾಡುವಂತಹ ಹಿಬಾ ಅಂತ ಹೇಳಿದೆ. ಹಿಬಾ ಅಂತ ಒಂದು ಡಾಕ್ಯುಮೆಂಟ್, ಅದು ದಾನಪತ್ರನೇ, ಅದು ಹಿಬಾ ಅಂತ ಕರೆಯಲ್ಪಡುತ್ತೆ. ಆ ಒಂದು ದಾಖಲೆನ ರಿಜಿಸ್ಟ್ರೇಷನ್ ಇಲ್ಲದೆ ಇದ್ರೂ ಸಹ ವ್ಯಾಲಿಡ್, ಕಾನೂನಿನ ದೃಷ್ಟಿಕೋನದಲ್ಲಿ ವ್ಯಾಲಿಡ್ ದಾಖಲೆ ಅಂತ ಹೇಳಿ ಪರಿಗಣನೆ ಮಾಡಬಹುದಾಗುತ್ತೆ. ಬೇರೆ ಜನರಲ್ ಪವರ್ ಆಫ್ ಅಟಾರ್ನಿ, ಅಧಿಕಾರ ಪತ್ರ, ಇದರ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಮಾಡಬೇಕಾ ಬೇಡವಾ? ಎಲ್ಲಾರ್ಗು ಸಹ ರಿಜಿಸ್ಟ್ರೇಷನ್ ಕಂಪಲ್ಸರಿ ಅನ್ನೋದು ಒಂದು ದೊಡ್ಡ ಒಂದು ಇದು ಪಿಡುಗು ತರ ತುಂಬಿಕೊಂಡಿದೆ. ರಿಜಿಸ್ಟ್ರೇಷನ್ ಕಂಪಲ್ಸರಿ, GPA ರಿಜಿಸ್ಟ್ರೇಷನ್ ಕಂಪಲ್ಸರಿ ಅಂತ ಎಲ್ಲೂ ಹೇಳಿಲ್ಲ. ಸೆಕ್ಷನ್ 17 ಆಫ್ ಟ್ರಾನ್ಸ್ಫರ್ ಇದು ರಿಜಿಸ್ಟ್ರೇಷನ್ ಆಕ್ಟ್
ಅದರಲ್ಲಿ ಟೆಸ್ಟಮೆಂಟ್ರಿ ನಾನ್ ಟೆಸ್ಟಮೆಂಟ್ರಿ ಡಾಕ್ಯುಮೆಂಟ್ಸ್ ಮಾತ್ರ ರಿಜಿಸ್ಟ್ರೇಷನ್ ಕಂಪಲ್ಸರಿ ಅಂತ ಹೇಳಿದ್ದಾರೆ ಹೊರತು ಇದು ಟೆಸ್ಟಮೆಂಟ್ರಿ ಡಾಕ್ಯುಮೆಂಟ್ ಇದನ್ನ ಅಪಾಯಿಂಟ್ಮೆಂಟ್ ಮಾಡುವಂತ ಏಜೆಂಟ್ ಆಗಿರೋದ್ರಿಂದ ಇಟ್ ಇಸ್ ಎ ಟೆಸ್ಟಮೆಂಟ್ರಿ ಡಾಕ್ಯುಮೆಂಟ್. ಓನರ್ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ, ಬಟ್ ರೈಟ್ಸ್ ಬೇರೆಯವರಿಗೆ ಕೊಡ್ತಾರೆ. ಹೌದು, ರಿಜಿಸ್ಟ್ರೇಷನ್ ಅಂದ್ರೆ ಓನರ್ಶಿಪ್ ಅವರಿಗೆ ರಿಜಿಸ್ಟ್ರೇಷನ್ ಆಗೇ ಇರುತ್ತೆ, ಬಟ್ ಈ ಡಾಕ್ಯುಮೆಂಟ್ ನೋಂದಣಿ ಆಗ್ಬೇಕಾ ಬೇಡವಾ ಅನ್ನೋದು ವಿಚಾರ ಬರುತ್ತೆ. ಅಧಿಕಾರ ಪತ್ರ ನೋಂದಣಿ ಆಗ್ಬೇಕಾ ಬೇಡವಾ, ನೋಂದಣಿ ಬೇಕಾಗಿಲ್ಲ. ವೇರಾಸ್ ಸ್ಟಾಂಪ್ ಡ್ಯೂಟಿ ಕಂಪಲ್ಸರಿ. ಸ್ಟಾಂಪ್ ಡ್ಯೂಟಿ ಕಂಪಲ್ಸರಿ ಅನ್ನೋದನ್ನ ರಿಜಿಸ್ಟ್ರೇಷನ್ ಕಂಪಲ್ಸರಿ ಅನ್ನೋ ಒಂದು ರಾಂಗ್ ಭಾವನೆ, ರಾಂಗ್ ಕನ್ಸೆಪ್ಷನ್ ಅಲ್ಲಿ ಇದ್ದಾರೆ ಜನ. ಇದು ತಪ್ಪು. ಈಗ ರಿಜಿಸ್ಟ್ರೇಷನ್ ಕಂಪಲ್ಸರಿ ಇಲ್ಲ. ಯಾವುದೇ ಒಂದು, ಈಗ ಫಾರ್ ಎಕ್ಸಾಂಪಲ್ ಸೇಲ್ ಡೀಡ್ ಮಾಡಬೇಕು ಅಂತ ಹೇಳಿದಾಗ, ಈಗ ನಾನು ಈಗಾಗಲೇ ಹೇಳಿದಂತೆ ವಾಟರ್ ಬಿಲ್ಲು, ಎಲೆಕ್ಟ್ರಿಸಿಟಿ ಬಿಲ್ಲು ಮತ್ತೆ ಟ್ಯಾಕ್ಸ್ ಕಟ್ಟುವಂಥದ್ದು, ಮತ್ತೆ ಏನೋ ಒಂದು ವ್ಯವಹಾರಕ್ಕೆ ಮೀನ್ಸ್ ಒಂದು ಕೋರ್ಟ್ ನಲ್ಲಿ ರೆಪ್ರೆಸೆಂಟ್ ಮಾಡಲಿಕ್ಕೆ ಅಂತ ಹೇಳಿದಾಗ ಸ್ಟಾಂಪ್ ಡ್ಯೂಟಿ ಕಟ್ಟುವಂತ ಅವಶ್ಯಕತೆ ಇಲ್ಲ. ಈಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಯಾವುದೋ ಒಂದು ಸೇಲ್ ಡೀಡ್ ಅನ್ನ ಮಾಡಿಕೊಡ್ಬೇಕು, ಯಾವುದೋ ಒಂದು ಪರ್ಟಿಕ್ಯುಲರ್ ಸೈಟ್ ಅಂತ ತೆಗೆದುಕೊಂಡಾಗ, ಈಗ ಸೈಟ್ ನಂಬರ್ 1 ಯಾರೋ ಒಬ್ರು ಎ ಅನ್ನೋರು ಓನರ್ ಇದ್ದಾರೆ, ಬಿ ಅನ್ನೋರ್ಗೆ ಮಾರಬೇಕು, ಸಿ ಅನ್ನೋರ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಎ ಸಿ ಅನ್ನ ತನ್ನ ಏಜೆಂಟ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಕನ್ವೆನ್ಸ್ ಡೀಡ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅವರು ನೀವು ಹೋಗಿ ನನ್ನ ಸೇಲ್ ಡೀಡ್ ಅನ್ನ, ನನ್ನ ಒಂದು ಸೈಟ್ ನಂಬರ್ 1 ಅನ್ನ ಸೇಲ್ ಡೀಡ್ ಮಾಡಿಕೊಟ್ಬಿಡಿ ಬಿಗೆ ಅಂತ ಹೇಳಿ ಸಿ ನ ಅಪಾಯಿಂಟ್ಮೆಂಟ್ ಮಾಡಿದಾಗ ಅದರಲ್ಲಿ ರಿಜಿಸ್ಟ್ರೇಷನ್ ಕಂಪಲ್ಸರಿನಾ ಬೇಡವಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ರಿಜಿಸ್ಟ್ರೇಷನ್ ಕಂಪಲ್ಸರಿ ಇಲ್ಲ, ಸ್ಟಾಂಪ್ ಡ್ಯೂಟಿ ಕಟ್ಟಿರಬೇಕು. ಈಗ ಪವರ್ ಆಫ್ ಅಟಾರ್ನಿ ಮಾಡು ಎ ಸಿಗೆ ಕೊಡ್ತಾ ಇದ್ದಾರೆ, ಬಿಗೆ 1 ಅನ್ನುವಂಥ ಸೈಟ್ ನಂಬರ್ 1 ಅನ್ನ ಮಾರಾಟ ಮಾಡಲಿಕ್ಕೆ. ಆಗ ಈ ಒಂದು ಪ್ರಾಪರ್ಟಿ ವ್ಯಾಲ್ಯೂ ಮೇಲೆ 5% ಏನು ಸ್ಟಾಂಪ್ ಡ್ಯೂಟಿ ಕಟ್ಟಿ ಅದನ್ನ ಅಡ್ಜುಡಿಕೇಶನ್ ಆಗಿದ್ರೆ ಸಾಕು. ರಿಜಿಸ್ಟ್ರೇಷನ್ ಅನ್ನೋದು ಬೇರೆ ಪ್ರಕ್ರಿಯೆ. ಅದು ಅಂದ್ರೆ ನಾವು ಪ್ರಾಪರ್ಟಿನ ಕಂಪ್ಲೀಟ್ ಆಗಿ ಬೇರೆಯವರಿಂದ ಪರ್ಚೇಸ್ ಮಾಡಿದ್ಮೇಲೆ ನಮ್ಮ ಹೆಸರಿಗೆ ನಾವು ಅದನ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೇಬೇಕಲ್ವಾ ಸರ್? ಹೌದು. ಈಗ ಏನಾಗುತ್ತೆ ಅಂದ್ರೆ ಇಲ್ಲಿ ಸಿ ಅನ್ನೋ ವ್ಯಕ್ತಿ ಪರ್ಚೇಸ್ ಮಾಡ್ತಾ ಇಲ್ಲ, ಅವ್ರ ಮಧ್ಯದಲ್ಲಿ ವ್ಯಕ್ತಿ ಬಿ ಅನ್ನೋ ವ್ಯಕ್ತಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಎ ಒಬ್ಬ ವ್ಯಕ್ತಿಯ ರೆಪ್ರೆಸೆಂಟೇಟಿವ್ ಆಗಿ ಸಿ ಹೋಗಿ ಸೇಲ್ ಡೀಡ್ ಅನ್ನ ಮಾಡ್ಕೊಡ್ತಾ ಇದ್ದಾರೆ. ಈ ಒಂದು ಪ್ರಕ್ರಿಯೆನಲ್ಲಿ ಸಿ ಅನ್ನೋರು ಮಧ್ಯದಲ್ಲಿ ನಿಂತ್ಕೊಂತಾರೆ, ಸಿ ಅನ್ನೋ ವ್ಯಕ್ತಿ ಮಧ್ಯದಲ್ಲಿ ನಿಂತ್ಕೊಂತಾರೆ. ಅವರು ಎ ವ್ಯಕ್ತಿಯ ರೆಪ್ರೆಸೆಂಟೇಟಿವ್ ಆಗಿ ನಿಲ್ಲೋದ್ರಿಂದ ಆ ಒಂದು ದಾಖಲೆ ರಿಜಿಸ್ಟ್ರೇಷನ್ ಆಗುವಂತಹ ಕಂಪಲ್ಸರಿ ಇದು ಇಲ್ಲ. ಅದು ಸ್ಟಾಂಪ್ ಡ್ಯೂಟಿ ಕಟ್ಟಿರಬೇಕಾಗುತ್ತೆ. ಇದೊಂದು ದ್ವಂದ್ವ ಇದೆ. ಓಕೆ ಸರ್. ಈಗ ಸರ್, ನಮ್ಮ ಪ್ರಾಪರ್ಟಿಯನ್ನ ನಾವು ಬೇರೆಯವ್ರಿಗೆ ಒಂದು ಪವರ್ ಆಫ್ ಅಟಾರ್ನಿ ಕೊಟ್ಟಿರ್ತೀವಿ, ಇನ್ ಕೇಸ್ ಓನರ್ ಎಕ್ಸ್ಪೈರ್ ಆದ್ರೆ ನೆಕ್ಸ್ಟ್ ಏನಾಗುತ್ತೆ? ಈಗ ನಾನು ಈಗಾಗಲೇ ಹೇಳಿದಂತೆ ಪ್ರಿನ್ಸಿಪಾಲ್ ಅನ್ನೋ ವ್ಯಕ್ತಿ ಏಜೆಂಟ್ ಅನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದಾಗ, ಪ್ರಿನ್ಸಿಪಾಲ್ ವ್ಯಕ್ತಿ ತೀರ್ಕೊಂಡಿದ್ದಾರೆ ಅಂದ್ರೆ ಅವ್ರ ಏಜೆನ್ಸಿ ವಿತ್ಡ್ರಾ ಆಗೋಗುತ್ತೆ, ಕೊಟ್ಟಿರ್ತಕ್ಕಂಥ ಏಜೆನ್ಸಿ ವಿತ್ಡ್ರಾ ಆಗೋಗುತ್ತೆ. ಆವಾಗ ಈ ಒಂದು ಪವರ್ ಆಫ್ ಅಟಾರ್ನಿ ಏನ್ ಉದ್ದೇಶಕ್ಕೆ ಕೊಟ್ಟಿರ್ತಾರೆ ಆ ಉದ್ದೇಶ ಅದರಲ್ಲಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಇದು ವಾಪಸ್ ಹೊರಟೋಗುತ್ತೆ. ಆದ್ರಿಂದ ಕೊಟ್ಟಂತಹ ವ್ಯಕ್ತಿ ತೀರ್ಕೊಂಡ್ರೆ ಆ ಪವರ್ ಆಫ್ ಅಟಾರ್ನಿ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಯಾರ ಸುಪರ್ದಿಗೆ ಬರುತ್ತೆ ಆಸ್ತಿ? ಈಗ ನೋಡಿ, ಅದೇ ಪವರ್ ಆಫ್ ಅಟಾರ್ನಿ. ಈಗ ಇಲ್ಲಿ ದ್ವಂದ್ವ ಇರೋದು ಅಷ್ಟೇನೆ, ಏನು ಉದ್ದೇಶಕ್ಕೋಸ್ಕರ ಪವರ್ ಆಫ್ ಅಟಾರ್ನಿಯನ್ನ ಕೊಟ್ಟಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಪ್ರಶ್ನೆಗೆ ಉತ್ತರ ಹುಡುಕುವಂತ, ಈಗ ನಾವು ಇನ್ನೊಬ್ರಿಗೆ ಪವರ್ ಆಫ್ ಅಟಾರ್ನಿ ಕೊಡಬೇಕಾದ್ರೆ ನಾವು ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಬೆಸ್ಟಾ? ಇನ್ ಕೇಸ್ ಈ ತರ ಆಗಬಹುದು ಆದ್ರೆ ಏನ್ ಮಾಡಬೇಕು ಅನ್ನೋ ಈ ಎಲ್ಲ ಕಂಡೀಷನ್ ಅದೇ ಬೇರೆ ಪ್ರಕ್ರಿಯೆ ಬರುತ್ತೆ. ಈಗ ಅಗ್ರಿಮೆಂಟ್ ಅಂತ ಹೇಳಿದಾಗ ಅಗ್ರಿಮೆಂಟ್ ಪ್ರೊಸೀಜರೇ ಬೇರೆ ಆಗುತ್ತೆ. ಪವರ್ ಆಫ್ ಅಟಾರ್ನಿ ಅಂತ ಹೇಳಿದಾಗ ಪ್ರೊಸೀಜರೇ ಬೇರೆ ಇರುತ್ತೆ. ಈಗಾಗಲೇ ಈಗ ನಮ್ಮ ಬೆಂಗಳೂರಿನಲ್ಲಿ ಸುತ್ತಲೂ ಸಹ ಲಾಸ್ಟ್ 25-30 ಇಯರ್ಸ್ ಇಂದನೂ ಸೇಲ್ ಅಗ್ರಿಮೆಂಟ್ ಪವರ್ ಆಫ್ ಅಟಾರ್ನಿ, ಸೇಲ್ ಅಗ್ರಿಮೆಂಟ್ ಪವರ್ ಆಫ್ ಅಟಾರ್ನಿ, ಸೇಲ್ ಅಗ್ರಿಮೆಂಟ್ ಪವರ್ ಆಫ್ ಅಟಾರ್ನಿ, ಆ ಪವರ್ ಆಫ್ ಅಟಾರ್ನಿ ಮೇಲೆ ಇನ್ನೊಂದು ಪವರ್ ಆಫ್ ಅಟಾರ್ನಿ, ಈ ತರ ಪ್ರಕ್ರಿಯೆಗಳು ನಡೆದು ಈ ಎಲ್ಲಾ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ಸ್ ಎಲ್ಲಾನು ತುಂಬಾ ಕನ್ಫ್ಯೂಷನ್ ಆಗಿ ಹೋಗ್ಬಿಟ್ಟಿದೆ. ಇದು ಕನ್ಫ್ಯೂಷನ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಪವರ್ ಆಫ್ ಅಟಾರ್ನಿ ಮಾಡುವಾಗ ಅಗ್ರಿಮೆಂಟ್ ಅನ್ನ ಮರ್ಜ್ ಮಾಡಕ್ ಆಗೋದಿಲ್ಲ. ಪವರ್ ಆಫ್ ಅಟಾರ್ನಿ ಕಾನ್ಸೆಪ್ಟೇ ಬೇರೆ. ಏಜೆಂಟ್ ಆಗಿ ಅಪಾಯಿಂಟ್ಮೆಂಟ್ ಮಾಡುವಂತ ಸಂದರ್ಭ ಅಂತ ಹೇಳಿದ್ರೆ, ಏಜೆಂಟ್ ಎ ಪರ್ಸನ್ ಹೂ ಇಸ್ ಅಪಾಯಿಂಟೆಡ್ ಆಸ್ ಎ ಏಜೆಂಟ್ ವಿಲ್ ರಿಮೈನ್ ಆಸ್ ಎ ಏಜೆಂಟ್. ಈ ವಿಲ್ ನೆವರ್ ಬಿಕಮ್ ಎ ಅಗ್ರಿಮೆಂಟ್ ಹೋಲ್ಡರ್ ಆರ್ ಓನರ್. ಈಗ ರಿಜಿಸ್ಟ್ರೇಷನ್ ಆಗಿದೆ ಅಥವಾ ಸ್ಟಾಂಪ್ ಡ್ಯೂಟಿ ಕಟ್ಟಿದ್ದಾರೆ, ಈಗ ಎ ಅನ್ನೋ ವ್ಯಕ್ತಿ ಬಿ ಅನ್ನೋ ವ್ಯಕ್ತಿಯನ್ನ ತನ್ನ ನಿಯೋಗಿಯಾಗಿ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದಾಗ ಆ ಪ್ರಾಪರ್ಟಿಗೆ ಬಿ ಅನ್ನೋ ವ್ಯಕ್ತಿ ಓನರ್ ಆಗ್ತಾರಾ? ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ, ಪವರ್ ಆಫ್ ಅಟಾರ್ನಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ, ಸ್ಟಾಂಪ್ ಡ್ಯೂಟಿ ಕಟ್ಟಿದ್ದಾರೆ, ಬಟ್ ಇಟ್ ಈಸ್ ಟೈಟಲ್ಡ್ ಅಟ್ ಜನರಲ್ ಪವರ್ ಆಫ್ ಅಟಾರ್ನಿ ಅಂಡ್ ಅಸೈನ್ಸ್ ಫ್ಯೂ ಆಕ್ಟ್ಸ್ ಟು ಬಿ ಡನ್
ಇಂಥ ಕೆಲಸಗಳನ್ನ ಮಾಡಬಹುದು ಅಂತ ಹೇಳಿ ಬರ್ದಿದ್ದಾರೆ ಕೂಡ. ಆದ್ರೂ ಕೂಡ ಬಿ ಅನ್ನೋ ವ್ಯಕ್ತಿ ಓನರ್ ಆಗ್ತಾರ? ಓನರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂರಜ್ ಲ್ಯಾಂಬ್ಸ್ ಕೇಸ್ ಪ್ರಕಾರ ಹೇಳುತ್ತೆ. ಅದ್ರಲ್ಲೇನು ಏಜೆಂಟ್ ಅಂತ ಹೇಳುವಂತ ಕಾನ್ಸೆಪ್ಟೇ ಬೇರೆ, ಕ್ರಯ ಅನ್ನೋ ಕಾನ್ಸೆಪ್ಟೇ ಬೇರೆ, ದಾನ ಅನ್ನೋ ಕಾನ್ಸೆಪ್ಟೇ ಬೇರೆ. ಇವೆಲ್ಲವನ್ನು ಮರ್ಜ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರಿಂದ ನೀವು ಕೇಳಿದಂತ ಪ್ರಶ್ನೆ ಅಗ್ರಿಮೆಂಟ್, ಸೇಲ್ ಅಗ್ರಿಮೆಂಟ್ ಆಗಿರ್ಬೋದು ಮತ್ತೆ ಪವರ್ ಆಫ್ ಅಟರ್ನಿ ಎರಡು ಒಟ್ಟಿಗೆ ಮಾಡಬಹುದಾ? ಎರಡು ಒಟ್ಟಿಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ದಿಸ್ ಇಸ್ ದ ಓನ್ಲಿ ಮೆಸ್. ತುಂಬಾ ಜನ ಮಾಡಿ ಇದ್ರಲ್ಲೇನೆ ಎಲ್ಲಾನು ಟ್ರಾನ್ಸಾಕ್ಷನ್ಸ್, ಪಾಪ ಎಷ್ಟೋ ಜನಕ್ಕೆ ತೊಂದರೆ ಆಗಿದೆ, ಲಕ್ಷಾಂತರ ಜನಗಳಿಗೆ ತೊಂದರೆ ಆಗಿದೆ. ನನಗೆ ಪವರ್ ಆಫ್ ಅಟರ್ನಿ ರಿಜಿಸ್ಟರ್ ಆಗೋಗಿದೆ, ಅಗ್ರಿಮೆಂಟ್ ಆಗಿದೆ ಅಂತ ಹೇಳಿ 10 ವರ್ಷ ಓನರ್ ಅನ್ಕೊಂಡ್ಬಿಡ್ತಾರೆ. 10 ವರ್ಷಗಳಿಂದ ನನ್ನ ಕಂಕ್ಳಲ್ಲಿದೆ ಅಂತ ಹೇಳಿ ಇಟ್ಕೊಂಡೇ ಇರ್ತಾರೆ. ಬಟ್ ಇಟ್ ಈಸ್ ಆಫ್ ನೋ ಕಾನ್ಸಿಕ್ವೆನ್ಸ್. ಹಾಗೇನೇನೆ ಖಾತಾ ಟ್ರಾನ್ಸ್ಫರ್ ಆಗಿರುತ್ತೆ. ಎಷ್ಟೋ ಒಂದು ಜನರಲ್ ಪವರ್ ಆಫ್ ಅಟರ್ನಿ ಯಾವುದೋ ಒಂದು 20 ವರ್ಷಗಳಿಂದ ಒಂದು ಜನರಲ್ ಪವರ್ ಆಫ್ ಅಟರ್ನಿ ಮಾಡಿದ್ರು, ರಿಜಿಸ್ಟ್ರೇಷನ್ ಮಾಡಿದ್ರು, ಆಯ್ತು ನನಗೆ ರಿಜಿಸ್ಟ್ರೇಷನ್ ಆಗೋಗಿದೆ, ಸೇಲ್ ಡೀಡ್ ಆಗೋಗಿದೆ ಅಂತ ಹೇಳಿ ಅನ್ಕೊಂಡು ಇದ್ಬಿಟ್ಟಿದ್ದಾರೆ. ಅದ್ರ ಬೇಸಿಸ್ ಮೇಲೆ ಹೋಗಿ ಖಾತಾ ಕೂಡ ರಿಜಿಸ್ಟ್ರೇಷನ್ ಆಗೋಗಿರುತ್ತೆ ಮುನ್ಸಿಪಲ್ ಅಥಾರಿಟಿನಲ್ಲಿ. ಈಗ ಜಿಪಿಎಗೆ ಖಾತಾ ಯಾರು ಮಾಡಿಸ್ಕೊಳ್ತಾರೆ? ಇವರೇ ಮಾಡಿಸ್ಕೊಳ್ತಾರೆ. ಜಿಪಿಎ ಹೋಲ್ಡರೇ ಹೋಗಿ ಮಾಡಿಸ್ಬಿಟ್ಟಿರ್ತಾರೆ. ನನಗೆ ಜಿಪಿಎ ರಿಜಿಸ್ಟ್ರೇಷನ್ ಆಗೋಗಿದೆ, ನನಗೆ ಖಾತಾ ರಿಜಿಸ್ಟರ್ ಮಾಡ್ಕೊಟ್ಬಿಡಿ ಅಂತ ರಿಜಿಸ್ಟ್ರೇಷನ್ ಆಗೋಗ್ಬಿಟ್ಟಿರುತ್ತೆ. ಖಾತಾ ಇದೆ, ನನಗೆ ಜಿಪಿಎ ರಿಜಿಸ್ಟರ್ ಆಗೋಗಿದೆ. ಆಮ್ ಐ ಓನರ್? No, you cannot. You can never be a owner. Okay. ಹೌದು. ಪವರ್ ಆಫ್ ಅಟಾರ್ನಿ ಹೋಲ್ಡರ್ ರಿಮೇನ್ಸ್ as a ಪವರ್ ಆಫ್ ಅಟಾರ್ನಿ ಹೋಲ್ಡರ್, an agent. ಓನರ್ಶಿಪ್ ಬರಬೇಕು ಅಂದ್ರೆ ಸೆಕ್ಷನ್ 54 ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಕೆಳಗಡೆ ಕ್ರಯ ಪತ್ರ ಅನ್ನೋದು ರಿಜಿಸ್ಟ್ರೇಷನ್ ಆಗಲೇಬೇಕು. ಸೆಕ್ಷನ್ 17 ಆಫ್ ರಿಜಿಸ್ಟ್ರೇಷನ್ ಆಕ್ಟ್ ಪ್ರಕಾರ. ಆ 17 ಪ್ರಕಾರ ರಿಜಿಸ್ಟ್ರೇಷನ್ ಆದಂತಹ ದಾಖಲೆಯ ಮೂಲಕ ಏನು ಕನ್ವೇಯನ್ಸ್ ಆಫ್ ಮನಿ ಇರಬೇಕು, ಕನ್ವೇಯನ್ಸ್ ಆಫ್ ಪ್ರಾಪರ್ಟಿ ಇರಬೇಕು. ವೇರ್ ಇನ್ ಎಕ್ಸಿಕ್ಯೂಷನ್ ಆಫ್ ಟೈಟಲ್ ಡೀಡ್ ಬರುತ್ತೆ. ದುಡ್ಡು ಕೊಡಬೇಕು, ಪ್ರಾಪರ್ಟಿ ಕೊಡಬೇಕು, ಡಾಕ್ಯುಮೆಂಟ್ ಎಕ್ಸಿಕ್ಯೂಷನ್ ಆಗಬೇಕು, ಅದನ್ನ ರಿಜಿಸ್ಟ್ರೇಷನ್ ಆಗಬೇಕು, ಅವಾಗ ಕನ್ವೇಯನ್ಸ್ ಆಗುತ್ತೆ. ಪವರ್ ಆಫ್ ಅಟಾರ್ನಿನಲ್ಲಿ ನಿನ್ನನ್ನು ನಾನು ಏಜೆಂಟ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದೀನಿ, ನೀನು ಖಾತಾ ಮಾಡಿಸು ಪರವಾಗಿಲ್ಲ ಅಂತ ಹೇಳಿ ಹೇಳಿದ ತಕ್ಷಣ, ಖಾತಾ ಆದಿದ ತಕ್ಷಣ ಓನರ್ ಆಗಿದ್ದೀನಿ ಅಂತ ಹೇಳ್ಕೊಳ್ಳೋದು ಸಮಂಜಸ ಅಲ್ಲ, ತಪ್ಪೋದು. ಆಮೇಲೆ ಸರ್, ಪವರ್ ಆಫ್ ಅಟಾರ್ನಿಗೆ ಒಂದು ಕಾಲಮಿತಿ ಅನ್ನೋದೇನಾದ್ರೂ ಇದೆಯಾ? ಎಷ್ಟು ವರ್ಷಕ್ಕೆ ಬೇಕಾದ್ರೂ ಮಾಡ್ಕೊಡ್ಬೋದಾ? ಖಂಡಿತ ಖಂಡಿತ ಖಂಡಿತ. ಅದರಲ್ಲಿ ಈಗ ನೋಡಿ, ಕಾಲಮಿತಿ ಆಟೋಮ್ಯಾಟಿಕ್ ಆಗಿ ಕಾಲಮಿತಿ ಬರುತ್ತೆ. ಈಗ ಕೊಟ್ಟಂತ ವ್ಯಕ್ತಿ ತೀರ್ಕೊಂಡ್ರು, ಎಕ್ಸ್ಪೈರ್ ಆಗೋಯ್ತು, ಪವರ್ ಆಫ್ ಅಟಾರ್ನಿ ಎಕ್ಸ್ಪೈರ್ ಆಗೋಯ್ತು. ಪವರ್ ಆಫ್ ಅಟಾರ್ನಿ ಎ ಅನ್ನೋ ವ್ಯಕ್ತಿ ಬಿ ಅನ್ನೋ ವ್ಯಕ್ತಿ ಕೊಟ್ಟಿದ್ದಾರೆ, ಎ ಅನ್ನೋ ವ್ಯಕ್ತಿ ತೀರ್ಕೊಂಡ್ರು, ಪವರ್ ಆಫ್ ಅಟಾರ್ನಿ ಎಕ್ಸ್ಪೈರ್ ಆಗೋಯ್ತು. ಹಾಗೇನೇನೆ ನಾನು 3 ವರ್ಷಗಳು ನಾನು ಅಮೆರಿಕಕ್ಕೆ ಹೋಗ್ತಾ ಇದ್ದೀನಿ, ಅಥವಾ ಕೆನಡಾಗೆ ಹೋಗ್ತಾ ಇದ್ದೀನಿ, ಅಥವಾ ನಾನು ಲಂಡನ್ಗೆ ಹೋಗ್ತಾ ಇದ್ದೀನಿ, ನಾನು ಬಂದಾದ್ಮೇಲೆ ನನ್ನ ಆಸ್ತಿನ ನಾನೇ ನೋಡ್ಕೊಂತೀನಿ ಅಂತ ಹೇಳಿದ್ರು, 3 ವರ್ಷ ಅದ್ರಲ್ಲಿ ಬರೆದ್ರು. ವಾಪಸ್ ಬಂದಾದ್ಮೇಲೆ ಅದನ್ನ ವಾಪಸ್ ಕ್ಯಾನ್ಸಲೇಷನ್ ಮಾಡ್ಲಿಲ್ಲ, ಅವಾಗ ವ್ಯಾಲಿಡ್ ಅದು ಅಂತ ಹೇಳಿದ್ರೆ 3 ವರ್ಷ ಅಂತ ಬರ್ದಿದಾರಲ್ಲ ಅವರು, ಆದ್ರಿಂದ 3 ವರ್ಷಕ್ಕೆ ಆಟೋಮ್ಯಾಟಿಕ್ ಅದು ಎಕ್ಸ್ಪೈರ್ ಆಗುತ್ತೆ. ಅವ್ರು ಬಂದಾದ್ಮೇಲೆ ಅವ್ರು ವಾಪಸ್ ಕ್ಯಾನ್ಸಲೇಷನ್ ಮಾಡಬೇಕಾಗಿತ್ತು, ಮಾಡ್ಲಿಲ್ಲ. ಬಟ್ ಸ್ಟಿಲ್ 3 ವರ್ಷಕ್ಕೆ ಅಂತ ಹೇಳಿದ್ದು 3 ವರ್ಷಕ್ಕೆ ಡೆಡ್ ಲೈನ್ ನಿಂತ್ಕೊಳ್ಳುತ್ತೆ. ಅಲ್ಲಿ ಅಕಸ್ಮಾತ್ ಪವರ್ ಆಫ್ ಅಟಾರ್ನಿಯನ್ನ ಕೊಡ್ಲಿಲ್ಲ, ಸಾಕಷ್ಟು ಡ್ರಾಮಾಗಳು ನಡೀತವೆ ಅಲ್ಲಿ, ಕೊಡಲ್ಲ ಅಂತ ಟೈಮಲ್ಲಿ ಏನ್ ಆಕ್ಷನ್ ತಗೋಬಹುದು ಅವ್ರ ಮೇಲೆ? ಪೇಪರ್ ನೋಟಿಫಿಕೇಶನ್. ನಾನು ಇಂಥ ಕೆನಡಾಕ್ಕೆ ಹೋಗ್ಬೇಕಾದಾಗ, ಅಮೆರಿಕಕ್ಕೆ ಹೋಗ್ಬೇಕಾದಾಗ ಇಂಥ ಪವರ್ ಆಫ್ ಅಟಾರ್ನಿ ಇಂಥ ವ್ಯಕ್ತಿಯನ್ನ ನಿಯೋಗಿಯಾಗಿ ಅಪಾಯಿಂಟ್ಮೆಂಟ್ ಮಾಡಿದ್ದೆ, ನಾನು ವಾಪಸ್ ಬಂದಿದ್ದೀನಿ, ಆ ವ್ಯಕ್ತಿಗೆ ಕೊಟ್ಟಿರ್ತಕ್ಕಂಥ ಪವರ್ ಆಫ್ ಅಟಾರ್ನಿ ನಾನು ಕ್ಯಾನ್ಸಲ್ ಮಾಡಿದ್ದೀನಿ, ನನ್ನ ಆಸ್ತಿಗೆ ಸಂಬಂಧಪಟ್ಟಂತೆ ಬೇರೆ ಯಾರೂ ಆ ವ್ಯಕ್ತಿ ಜೊತೆ ವ್ಯವಹಾರ ಮಾಡಬಾರ್ದು ಅಂತೇಳಿ ಒಂದು ಪೇಪರ್ ನೋಟಿಫಿಕೇಶನ್ ಕೊಟ್ರೆ ಫಿನಿಶ್. ಅವ್ರು ವಾಪಸ್ ಕೊಡಬೇಕು ಅನ್ನೋದೇನಿಲ್ಲ, ಇವ್ರು ಕ್ಯಾನ್ಸಲೇಷನ್ ಮಾಡಿ ಡಾಕ್ಯುಮೆಂಟ್ ರಿಜಿಸ್ಟರ್ ಮಾಡಬೇಕು ಅನ್ನೋದು ಕೂಡ ಅವಶ್ಯಕತೆ ಇಲ್ಲ. ಇಂಥ ಸಂದರ್ಭ ಅಂದ್ರೆ ಶಿಕ್ಷೆ ಪ್ರಮಾಣ ಇದ್ರಲ್ಲಿ ಏನಾದ್ರೂ ಇದೆಯಾ, ಅಥವಾ ಆ ಮೂಮೆಂಟ್ ಯಾವಾಗ ಬರುತ್ತೆ ಸರ್? ಶಿಕ್ಷೆ ಅನ್ನೋದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್, ಈಗ ಹಕ್ಕುಚ್ಯುತಿಯಾಗಂತಹ ವಿಚಾರದಲ್ಲಿ ಇನ್ವಾಲ್ವ್ ಆದಾಗ, ಈಗ ಫಾರ್ ಎಕ್ಸಾಂಪಲ್ ಎ ಅನ್ನೋ ವ್ಯಕ್ತಿ ಬಿ ಅನ್ನೋ ವ್ಯಕ್ತಿಗೆ ಲೇಔಟ್ ಫಾರ್ಮೇಶನ್ ಮಾತ್ರ ಮಾಡಿ ಅಂತ ಪವರ್ ಆಫ್ ಅಟಾರ್ನಿ ಕೊಡ್ತಾರೆ. ಲೇಔಟ್ ಫಾರ್ಮೇಶನ್ ಮಾಡಿ ಮಾರಾಟನೂ ಮಾಡಿದ್ರೆ, ಎ ಅನ್ನೋ ವ್ಯಕ್ತಿ ಬಿ ಅನ್ನೋ ವ್ಯಕ್ತಿಗೆ ಲೇಔಟ್ ಫಾರ್ಮೇಶನ್ ಮಾಡಿ ಅಂದ್ರು ಅಷ್ಟೇ. ಲೇಔಟ್ ಫಾರ್ಮೇಶನ್ ಮಾಡಿ ಮಾರಾಟನೂ ಮಾಡಿದ್ರೆ, ಲೇಔಟ್ ಫಾರ್ಮೇಶನ್ ಮಾಡೋದ್ರಲ್ಲಿ ಹಕ್ಕುಚ್ಯುತಿ ಆಗೋದಿಲ್ಲ. ಯಾಕೆಂದ್ರೆ ಅವರ ಹಕ್ಕನ್ನ ಲೇಔಟ್ ಫಾರ್ಮೇಶನ್ ಮಾಡ್ಲಿಕ್ಕೆ ಬಿಗೆ ಕೊಟ್ಟಿದ್ದಾರೆ. ಲೇಔಟ್ ಫಾರ್ಮೇಶನ್ ಮಾಡೋವರೆಗೂ ಪವರ್ ಆಫ್ ಅಟಾರ್ನಿ ವ್ಯಾಲಿಡ್. ನೆಕ್ಸ್ಟ್ ಲೆವೆಲ್ ಅಲ್ಲಿ ಸೇಲ್ ಡೀಡ್ ಮಾಡ್ತಾ ಇದ್ದಾರೆ, ಸೈಟ್ ನಂಬರ್ 1 2 3 4 5 ಮಾರ್ಕೊಂಡು ಬರ್ತಾ ಇದ್ದಾರೆ 1 by 1. ಅವಾಗ ಎ ಅನ್ನೋ ವ್ಯಕ್ತಿ 1 2 3 4 ಸೈಟ್ ನಲ್ಲಿ ಇದ್ದಂತಹ ಹಕ್ಕು ಅವ್ರು ಬೇರೆಯವ್ರಿಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ಇಲ್ಲಿ ಇವರ ಹಕ್ಕು ಚ್ಯುತಿ ಆಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಆ ಪವರ್ ಆಫ್ ಅಟಾರ್ನಿಯನ್ನ ಕ್ಯಾನ್ಸಲೇಷನ್ ಮಾಡಬಹುದು, ಹಿಂತೆಗೆದುಕೊಳ್ಳಬಹುದು, ರಿವೋಕ್ ಮಾಡಬಹುದು, ಮತ್ತೆ ಆಗಿರ್ತಕ್ಕಂಥ ಟ್ರಾನ್ಸಾಕ್ಷನ್ಸ್ ಏನಾಗಿದೆ ಅದೆಲ್ಲ ನಲ್ಲಿಫಿಕೇಶನ್ಗೆ ಕೋರ್ಟ್ಗೆ ಹೋಗ್ಬಹುದು. ಮತ್ತೆ ಅವರು ನನಗೆ ಚೀಟ್ ಮಾಡಿದ್ದಾರೆ, ಫ್ರಾಡ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅಹವಾಲನ್ನ ತೆಗೆಯಬಹುದು. ಅವರಿಗೆ ಮಾರಾಟ ಮಾಡ್ಲಿಕ್ಕೆ ಹಕ್ಕೇ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂದ್ರೆ
ಅವರ ಪ್ರಿನ್ಸಿಪಾಲ್ ಏನಿದ್ದಾರೆ ಪ್ರಾಪರ್ಟಿ ಆಕ್ಚುಯಲ್ ಓನರ್ದು ಹಕ್ಕು ಚ್ಯುತಿ ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಇದು ಏನು ಸೆಕ್ಷನ್ 420 ಆಫ್ ಏನು IPC ಅಟ್ರಾಕ್ಟ್ ಆಗುತ್ತೆ, 419 ಆಗುತ್ತೆ, ಪ್ರಾಪರ್ಟಿಯನ್ನು ಮಿಸ್ಅಪ್ರೋಪ್ರಿಯೇಷನ್ ಮಾಡ್ಕೊಳ್ಳುವಂಥದ್ದು ಆಗುತ್ತೆ. ಮತ್ತೆ ಡಾಕ್ಯುಮೆಂಟ್ ಹಕ್ಕಿಲ್ಲದೆ ಇದ್ರೂ ಕೂಡ ಡಾಕ್ಯುಮೆಂಟ್ ಥರ್ಡ್ ಪಾರ್ಟಿ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದ್ರ ಮೂಲಕ ಒಂದು ಗ್ರಾಬಿಂಗ್ ಆಫ್ ಅಸೆಟ್ ಅಂತ ಆಗುತ್ತೆ. ಇದೆಲ್ಲನೂ ಕೂಡ 1 by 1 ಬರುತ್ತೆ. ಅಂದ್ರೆ ಸರ್, ಈಗ ಪವರ್ ಆಫ್ ಅಟಾರ್ನಿ ಒಂದ್ಸತಿ ಮಾಡ್ಕೊಟ್ಮೇಲೆ ಇವರು ಆ ಪ್ಲೇಸ್ ಅಲ್ಲಿ ಈಗ ನೀವು ಹೇಳಿದಂಗೆ ಎಲ್ಲ ಫಾರಿನ್ ಹೋಗಿರ್ತಾರೆ ಒಂದು 3-4 ವರ್ಷ, ಆ ಟೈಮಲ್ಲಿ ಅವರು ಬೇರೆಯವರಿಗೆ ಅದ್ರ ಪವರ್ ಆಫ್ ಅಟಾರ್ನಿ ಕೊಡ್ಬೋದಾ, ಟ್ರಾನ್ಸ್ಫರ್ ಮಾಡಬಹುದಾ? ಸೆಕೆಂಡ್ ಪವರ್ ಆಫ್ ಅಟಾರ್ನಿ ಅದಕ್ಕೆ ಈಗ ಸೆಕ್ಷನ್ 201 ಆಫ್ ಕಾಂಟ್ರಾಕ್ಟ್ ಆಕ್ಟ್ ನಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದು ಪರ್ಟಿಕ್ಯುಲರ್ ಪರ್ಪಸ್ಗೋಸ್ಕರ ಒಬ್ಬ ವ್ಯಕ್ತಿಯನ್ನ ನಾನು ನಿಯೋಗಿಯಾಗಿ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಆ ಪರ್ಟಿಕ್ಯುಲರ್ ಪರ್ಸನ್ಗೆ ಏನಾದರೂ ತೊಂದರೆ ಆದರೆ ಬೇರೆಯವ್ರನ್ನ ಅಪಾಯಿಂಟ್ ಮಾಡಬಹುದು, ಇನ್ನೂ ಒಂದು ಪವರ್ ಆಫ್ ಅಟಾರ್ನಿ ಕೊಡಬಹುದು ಅಂತ ಬರೆದಿದ್ದಾಗ ಮಾತ್ರ, ಆ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಮಾತ್ರ ಇನ್ನೊಂದು ಪವರ್ ಆಫ್ ಅಟಾರ್ನಿಯನ್ನ ಕೊಡ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಅದರ್ವೈಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಒಂದು ಪವರ್ ಆಫ್ ಅಟಾರ್ನಿ ಎರಡನೇ ಪವರ್ ಆಫ್ ಅಟಾರ್ನಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವಾಗ ಅದೇ ಪ್ರಿನ್ಸಿಪಾಲ್ ಸೆಕೆಂಡ್ ಪವರ್ ಆಫ್ ಅಟಾರ್ನಿಯನ್ನ ನಿಮಗೇನಾದ್ರೂ ಕಷ್ಟ ಇದ್ದಂತಹ ಸಂದರ್ಭದಲ್ಲಿ ನಾನು ಕೊಟ್ಟಂತಹ ಒಂದು ವಿಚಾರವನ್ನ ನೀವು ಕೈಗೆತ್ತಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಇನ್ನೊಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡಬಹುದು ಅಂತ ಹೇಳಿ ಇದ್ದಾಗ ಮಾತ್ರ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ ಸರ್. ಇನ್ನು ಗಿಫ್ಟ್ ಡೀಡ್ ಅಂತ ಬಂದಾಗ ನೀವು ರಿಜಿಸ್ಟ್ರೇಷನ್ ಕಂಪಲ್ಸರಿ ಅಂತ ಹೇಳಿದ್ರಿ. ಸೊ ವಿತ್ ಡಾಕ್ಯುಮೆಂಟ್ ಎಲ್ಲವನ್ನ ಅವ್ರ ಹೆಸರಿಗೆ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟು ಕಂಪ್ಲೀಟ್ ಅವರಿಗೆ ಅಥಾರಿಟಿ ಕೊಡೋದು. ಸೊ ಅದರಲ್ಲಿ ಏನು ಡೌಟ್ಸ್ ಇರೋದಿಲ್ಲ. ಹೌದು, ರಿಜಿಸ್ಟ್ರೇಷನ್ ಕಂಪಲ್ಸರಿ. ಮತ್ತೆ ಅದರಲ್ಲಿ ಕನ್ವೆನ್ಸ್ ಆಗೋಗ್ಬಿಡುತ್ತೆ. ಇಮಿಡಿಯೇಟ್ ಅಪಾನ್ ದಿ ಎಕ್ಸಿಕ್ಯೂಷನ್ ಆಫ್ ದಿ ಡಾಕ್ಯುಮೆಂಟ್ ಅಂಡ್ ರಿಜಿಸ್ಟ್ರೇಷನ್ ಎ ಅನ್ನೋ ವ್ಯಕ್ತಿ ಬಿ ಅನ್ನೋ ವ್ಯಕ್ತಿಗೆ ಗಿಫ್ಟ್ ಕೊಡ್ತಾ ಇದ್ದಾರೆ, ಆ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಮಾಡಿದ್ರು ಅಂದ್ರೆ ಎ ಅನ್ನೋ ವ್ಯಕ್ತಿಗೆ ಇದ್ದಂತಹ ಹಕ್ಕುಗಳೆಲ್ಲನೂ ಬಿ ಅನ್ನೋ ವ್ಯಕ್ತಿಗೆ ಹೊರಟೋಯ್ತು. ಅಮೌಂಟ್ ಲಿಮಿಟೇಷನ್ ಏನಾದ್ರು ಇದೆಯಾ ಸರ್ ದಾನಪತ್ರ ಮಾಡುವಾಗ? ಎನಿ ಪ್ರಾಪರ್ಟಿ, ಎಷ್ಟು ಕಾಸ್ಟ್ಲಿ ಪ್ರಾಪರ್ಟಿ ಬೇಕಾದ್ರೂ ನಾವು ಗಿಫ್ಟ್ ಡೀಡ್ ಮಾಡಬಹುದು, ಎಷ್ಟು ಬೇಕಾದ್ರೂ ಮಾಡಬಹುದು. ಆ ತರದ್ದೇನು ಇರೋದಿಲ್ಲ. ಯಾವ್ದು ₹1 ಪ್ರಾಪರ್ಟಿ ವ್ಯಾಲ್ಯೂ ಇದ್ರೂ, 1 ಕೋಟಿ ಇದ್ರೂ, 100 ಕೋಟಿ ಇದ್ರೂ ಸಹ ದಾನಪತ್ರ ಮಾಡ್ಲಿಕ್ಕೆ ಏನು ಸಮಸ್ಯೆ ಇಲ್ಲ. ಬಟ್ ಓನ್ಲಿ ಡಿಸ್ಟಿಂಕ್ಷನ್ ಏನು, ದಾನಪತ್ರ ಮಾಡುವಾಗ ವಿತ್ ಇನ್ ದಿ ಫ್ಯಾಮಿಲಿ ಮೆಂಬರ್ಸ್ ಮಾಡಿದ್ರೆ ಏನಾಗುತ್ತೆ, ಮತ್ತೆ ಬೇರೆಯವ್ರಿಗೆ ಮಾಡಿದಾಗ ಏನಾಗುತ್ತೆ. ವಿತ್ ಇನ್ ದಿ ಫ್ಯಾಮಿಲಿ ಮೆಂಬರ್ಸ್ ಮಾಡಿದಾಗ ಸ್ಟಾಂಪ್ ಡ್ಯೂಟಿ ಎಕ್ಸಂಪ್ಷನ್ ಮಾತ್ರ ಇರುತ್ತೆಯೇ ಹೊರತು ಔಟ್ಸೈಡ್ ದಿ ಫ್ಯಾಮಿಲಿ ಮಾಡಿದಾಗ ಎಕ್ಸಂಪ್ಷನ್ ಇರೋದಿಲ್ಲ. ದಿಸ್ ಇಸ್ ದ ಓನ್ಲಿ ಬೆನಿಫಿಟ್ ವಿತ್ ಇನ್ ದಿ ಫ್ಯಾಮಿಲಿ ಮೆಂಬರ್ಸ್ ಮಾಡೋದಾದ್ರೆ. ಓಕೆ, GPA ನಾವು ಮಾಡ್ಕೊಳ್ಳುವಾಗ ಸೊ ಎಷ್ಟು ಕೇರ್ಫುಲ್ ಆಗಿರ್ಬೇಕು ಸರ್? ಕೊನೆಯದಾಗ ಏನ್ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀನಿ? ಅಲ್ಲ, GPA ಮಾಡುವಾಗ ಏನು ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ವಿ, ಮತ್ತೆ ಆ ಕ್ರೆಡಿಬಿಲಿಟಿ ಆಫ್ ಎ ಪರ್ಸನ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ GPA ಮಾಡುವಾಗ ಎ ಅನ್ನೋ ವ್ಯಕ್ತಿ ಬಿ ಅನ್ನೋ ವ್ಯಕ್ತಿ ಕೊಡ್ತಾ ಇದ್ದಾರೆ ಅಂತ ಹೇಳಿದಾಗ ಬಿ ವ್ಯಕ್ತಿ ನನ್ನ ಹಕ್ಕುಗಳನ್ನು ಚ್ಯುತಿ ಮಾಡ್ತಾರಾ ಇಲ್ವಾ ಅನ್ನೋ ಒಂದು ಗ್ಯಾರಂಟಿ, ಒಂದು ಟ್ರಸ್ಟ್ ಅನ್ನೋದು ಇರಬೇಕಾಗುತ್ತೆ. ಅದು ಒಂದು ಮುಖ್ಯ. ಅಂಡ್ ಅವರು ಯಾವ ಉದ್ದೇಶಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅದನ್ನ ಕ್ಲಿಯರ್ ಆಗಿ ಕನ್ಫ್ಯೂಷನ್ ಇಲ್ಲದೆ ಇರೋ ತರ ದಾಖಲೆಯನ್ನ ಡ್ರಾಫ್ಟ್ ಮಾಡೋದು ಒಂದು ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಅಂಡ್ ಸೇಲ್ಗೆ ಏನಾದ್ರೂ ಕೊಡ್ತಾ ಇದ್ದಾರೆ, ಸೇಲ್ಗೆ ಪವರ್ ಕೊಡ್ತಾ ಇದ್ದೀರಿ, ಪರ್ಮಿಷನ್ ಕೊಡ್ತಾ ಇದ್ದೀರಿ ಅಂತ ಹೇಳಿದಾಗ ಸ್ಟಾಂಪ್ ಡ್ಯೂಟಿ ಕಟ್ಟುವಂತದ್ದು ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಈ ರೀತಿಯಾಗಿ 3-4 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇರುತ್ತೆ. ಅದನ್ನ ಒಂದು ಕೇರ್ಫುಲ್ ಆಗಿ ನೋಡಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರಲ್ ಪವರ್ ಆಫ್ ಅಟಾರ್ನಿ ಜೊತೆಗೆ ಗಿಫ್ಟ್ ಡೀಡ್ ಬಗ್ಗೆ ಎಷ್ಟು ಕೇರ್ಫುಲ್ ಆಗಿರಬೇಕು, ಯಾವ್ಯಾವ ರೀತಿಯ ಪ್ರೊಸೀಜರ್ ಇರುತ್ತೆ ಅಂತ ಹೇಳಿ ಒಂದಷ್ಟು ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಗಿಫ್ಟ್ ಡೀಡ್ ಮತ್ತೆ ಪವರ್ ಆಫ್ ಅಟಾರ್ನಿಯನ್ನು ಕೊಡುವಾಗ ತುಂಬಾ ಕೇರ್ಫುಲ್ ಆಗಿರಬೇಕು, ಡಾಕ್ಯುಮೆಂಟೇಶನ್ ಪಕ್ಕ ಇರಬೇಕು, ಜೊತೆಗೆ ರಿಜಿಸ್ಟ್ರೇಷನ್ ಬೇಕಾಗಬೇಕು ಅನ್ನುವಂತಹ ಕಾನೂನಿನ ನಿಯಮಗಳನ್ನ ತಿಳ್ಕೊಂಡು ಮಾಡಿದ್ರೆ ಬೆಟರ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.